ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಲಾಗ್ಸ್ಗೆ. ಇವತ್ತಿನ ವಿಡಿಯೋ ಫೆಸ್ಟಿವಲ್ ಲಾಗ್. ಇಂದಿನ ದಿನನೇ ಬ್ಯಾಕ್ ಡ್ರಾಪ್ಸ್ ಎಲ್ಲ ಫುಲ್ ಡೆಕೋರೇಟ್ ಮಾಡಿ ತದನಂತರ ಬೆಳಗ್ಗೆನೇ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಂಗಂದರೆ ಗಣಪತಿ ತರೋದಕ್ಕೆ ಅಕ್ಕಿ ಕಾಳು ದಕ್ಷಿಣೆ ಇಡೋಕ್ಕೆ ಎಲೆ ಕಾಣಿಕೆ ಹಾಗೂ ಊದಿನ ಕಡ್ಡಿ ಎಲ್ಲ ತೊಗೊಂಡು ಪೂಜೆ ಮಾಡ್ಕೊಂಡು ಬಂದಾದ ನಂತರ ಚಿಕ್ಕ ಮೂರ್ತಿ ಗಣಪತಿ ಮೂರ್ತಿ ಬಂದಮೇಲೆ ಕಾಲೆಲ್ಲ ತೊಳೆದುಬಿಟ್ಟು ನನ್ನ ತಂಗಿ ಕೆಲವೊಂದು ಕಾಮಿಡಿ ಆ್ಯಕ್ಟ್ ಮಾಡ್ತಾ ಇದ್ಲು. ಅದಾದಮೇಲೆ ಒಳಗೆ ಗಣಪತಿನ ಕರ್ಕೊಂಡು ಕೆಳಗಿಡೋದು ಮೇಲಿಡ್ದೋ ಕೆಳಗಿಡೋದು ಮೇಲಿಡೋದು ಅಂತ ಹೇಳ್ಬಿಟ್ಟು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಇಡ್ತಾ ಇದ್ವಿ ಗಣಪತಿನ. ಅಮ್ಮ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಇಡಿ, ನಾನು ನೆಕ್ಸ್ಟ್ ಪೂಜೆ ಮಾಡಬೇಕಾದ್ರೆ ತಟ್ಟೆ ಮೇಲೆ ಎಲ್ಲ ಇಡ್ತೀನಿ ಅಂತೇಳಿ ಎಲ್ಲ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಮನೇಲಿ ಮಾಡಿರುವಂತಹ ಕರ್ಜಿಕಾಯಿ ಎಲ್ಲ 2 days ಬ್ಯಾಕೇ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಸಿಸ್ಟರ್ಸ್ ಎಲ್ಲ ಬಂದಿರೋದ್ರಿಂದ ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ಮಾಡಿ ಅದು ನನಗೆ ತಟ್ಟೆಗೆಲ್ಲ ಹಾಕಿ ರೆಡಿ ಮಾಡಿ ಅಮ್ಮಂಗೆಲ್ಲ ಕೊಡ್ತಿದ್ವಿ. ಅಮ್ಮ ಪ್ರತಿಯೊಂದನ್ನು ಡೆಕೋರೇಟ್ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆಯ ಗಣೇಶ ಹೀಗಿತ್ತು, ತುಂಬ ಸಿಂಪಲ್ ಆಗಿತ್ತು. ಬಟ್ ಆದರೆ ಒಂದು ಬೇಜಾರು, ಬಾಳೆಕಂದು ಮತ್ತು ಮಾವಿನ ತೋರಣ ನಮಗೆ ಸಿಗಲೇ ಇಲ್ಲ. ಹಾಗಾಗಿ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 2 hours ಏನೋ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಅಂಗಡಿಗೆ ಬಂದಿರೋಂತಹ ನಮ್ಮ ಅಣ್ಣಂದ್ರು ಇರ್ತಾರಲ್ವ, ಅಂದರೆ ಲೇಬರ್ಸು, ಅವ್ರು ತಂದುಕೊಟ್ರು. ಇವತ್ತಿನ ಅಡುಗೆ ಬಂದು ಹೋಳಿಗೆ ಸಾರಾಗಿತ್ತು ಹಾಗೂ ಕಣ್ಕಕ್ಕೆಲ್ಲ ರೆಡಿ ಮಾಡಿದ್ವಿ ನಾವು ಹೋಳಿಗೆ ತೊಟ್ಟೋದಕ್ಕೆ. ಹೂರ್ಣನೂ ಕೂಡ ರೆಡಿಯಾಗಿತ್ತು. ಕೋಸಂಬರಿಗೆಲ್ಲ ಹೆಚ್ಕೊಂಡು ಕೋಸಂಬರಿನೂ ರೆಡಿ ಮಾಡಿ ಹಾಗೂ ಕಡಲೆಕಾಳು ಮುಳುಗಾಯಿ ಪಲ್ಯ ಕೂಡ ಮಾಡಿದ್ವಿ. ತುಂಬ ರುಚಿಯಾಗಿತ್ತು ಈ ಅಡುಗೆ ಎಲ್ಲ. ದೇವ್ರಿಗೆ ಏನೇ ಮಾಡಿ ತುಂಬಾ ಸಖತ್ತಾಗಿರುತ್ತೆ. ಹಪ್ಪಳ ಎಲ್ಲ ಕರೆದ್ಬಿಟ್ಟು ಈ ಚಳಿಗೆ ಸ್ವಲ್ಪ ಇದಾಗುತ್ತೆ ಅಂಥೇಳಿ ಬಾಕ್ಸಲ್ಲಿ ಹಾಕಿಟ್ಟಿದ್ವಿ. ಹಾಗೂ ತುಪ್ಪದ ಆರತಿ ಎಲ್ಲ ಮಾಡಿ ಈಗ ಬಾಳೆಕಂದು ಬಂತು, ಇದಕ್ಕೊಂದು ಕಳೆ ಬಂತು ಅಂತಾರಲ್ವ. ಏನೇ ನೀ ಬಾಳೆಕಂದು ಮಾವಿನ ತೋರಣ ಇಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗಲ್ಲ. ಅಷ್ಟು ಚೆಂದ ಅದಿದ್ದರೆ ಒಂಥರ ಏನೋ ಹಳೆಯ ಕಾಲದ ಸಂಪ್ರದಾಯಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೂ ಕೋಡ್ಬೇಳೆ ನಿಪ್ಪಟ್ಟು ಚಕ್ಲಿ ಕರ್ಜಿಕಾಯಿ ಎಲ್ಲ ಮನೇಲಿ ಮಾಡಿದ್ದು ಈ ವರ್ಷ. ಒಂಥರ ನಮ್ಮ ಮನೆಯ ಗಣಪ ಪುಟ್ಟ ಗಣಪ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಈ ಸರಿ ಹಬ್ಬ ನಮಗೊಂಥರ ಖುಷಿ ಕೊಡುತ್ತೆ. 2 hours later. ನಮ್ಮ ಮನೇಲಿ ಇವತ್ತು 2 ಹಬ್ಬದ ಥರ. ಇವತ್ತೇ ನಮ್ಮ ಅಪ್ಪಾಜಿ ಹುಟ್ಟಿದಬ್ಬ ಕೂಡ ಬಂದಿತ್ತು. 27th ನಮ್ಮ ಅಪ್ಪಾಜಿ ಬರ್ಡೇ ಇತ್ತು. ಇದೇ ಸರಿ ಗಣಪತಿ ಹಬ್ಬ ಕೂಡ ಬಂದಿರೋದ್ರಿಂದ ಒಂಥರ 2 ಹಬ್ಬ ಇದ್ದಾಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮನೇಲೇನೆ. ಹಬ್ಬ ಇರೋದ್ರಿಂದ ಮನೇಲೇ ಹಬ್ಬದ ಊಟ ಆಗಿತ್ತು. ಸೊ ಈಚೆ ಎಲ್ಲ ಹೋಗೋದೇನು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ತಂಗಿ ಕೂಡ ಬಂದಿದ್ದರು. ಅವರು ಇದೇ ಊರಲ್ಲಿರೋದ್ರಿಂದ, ಅಂದರೆ ಅವ್ರು IB-ಲಿದ್ದಾರೆ ಇಲ್ಲೇ. ಅವರನ್ನು ಕರೆಸ್ಕೊಂಡು ಹಬ್ಬ ಎಲ್ಲ ಮುಗಿಸಿ ಹಾಗೂ ನಮ್ಮ ಅಪ್ಪಾಜಿಯ ಬರ್ಡೇನ ತುಂಬ ಸಿಂಪಲ್ಲಾಗಿ ಬರ್ಡೇ ಮಾಡಿ ಖುಷಿ ಪಟ್ವಿ. ಅಂದರೆ ಚೆನ್ನಾಗಿತ್ತು. ನಾವು 4 ಜನ ಹೆಣ್ಮಕ್ಳಾಗಿರೋದ್ರಿಂದ ನಮ್ಮ ಅಪ್ಪ ಒಂಥರ ಇನ್ಸ್ಪಿರೇಷನ್ ಕೂಡ ಹೌದು. ಆ್ಯಂಡ್ ಒಬ್ಬ ಏನು ಹೇಳೋದು ಅಂತ ಗೊತ್ತಾಗಲ್ಲ. ನಮ್ಮ ಅಪ್ಪಾಜಿ ನಮಗೆಲ್ಲರಿಗೂ ಇಷ್ಟ. ನಾವು ಅವ್ರ ಮಕ್ಕಳಾಗಿ ಹುಟ್ಟೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಈಗಲೂ ಕೂಡ ಅಷ್ಟೇ ಹೆಲ್ಪ್ ಮಾಡಿಕೊಂಡು ನಮ್ಮನ್ನು ಒಂದು ಒಳ್ಳೆ ದಡಕ್ಕೆ ಸೇರಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ತಂದೆಗೆ ಯಾವಾಗಲೂ ಇರುತ್ತೆ ಅನ್ನೋದು ನಾನು ತುಂಬ ನೋಡಿದ್ದೀನಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ ನಂತರ ನಮ್ಮೂರಲ್ಲಿ ಹಿಂದೂ ಮಹಾಗಣಪತಿನ ಕೂರಿಸಿದ್ರು. ಯಾವಾಗಲೂ ಚೆನ್ನಾಗೇ ಕೂರಿಸಿರ್ತಾರೆ ಹಿಂದೂ ಮಹಾಗಣಪತಿನ ನೋಡೋಕ್ಕೆ ಅಂತ ಎಲ್ಲ ಮತ್ತೆ ರೆಡಿಯಾಗಿ ಹೊರಟ್ವಿ. ಪೂಜಾಕ್ಕೆ ಬೆಳಿಗ್ಗೆ ಮಾಡಿದ್ರೆ ಯಾಕೆ ಬಂದೆ ಗೊತ್ತಿಲ್ಲ.
ನಮ್ಮೂರ ಇಂದು ಮಹಾಗಣಪತಿ ಗರುಡದ ಮೇಲೆ ಕೂತಿತ್ತು. ತುಂಬ ಚೆನ್ನಾಗಿತ್ತು. ವರ್ಷ ಒಂಥರ ಇನೋವೇಟಿವ್ ಆಗಿ ಮಾಡಿರ್ತಾರಲ್ವ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಗಣಪತಿ ಹಬ್ಬ ಬಂದರೆ ಗಣಪತಿಗಳನ್ನು ನೋಡೋದೇ ಒಂಥರ ಹಬ್ಬ ಇದ್ದಾಗೆ, ಸಡಗರ ಇದ್ದಾಗೆ. ನಿಮ್ಮೂರಲ್ಲೂ ಹೇಗೆ ಗಣಪತಿ? ನಾವು ಹೋಗೋ ಕರೆಕ್ಟ್ ಟೈಮಿಗೆ ಮಂಗಳಾರತಿ ಆಯಿತು. ಮಂಗಳಾರತಿ ತಗೊಂಡು ಇವತ್ತಿನ ಲಾಗ್ ಇಷ್ಟೇ. ಸೊ ಕಂಟಿನ್ಯೂ ಲಾಗ್ಸ್ ಬರ್ತಾನೆ ಇರುತ್ತೆ, ನೋಡ್ತಾನೆ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.